ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಇಂಗ್ಲೀಷು ಪೋಯೆಟ್ರಿ ಇದೆ. ಓಕೆ, ಪೋಯೆಟ್ರಿ ನೋ ಮ್ಯಾನ್ ಆರ್ ಫಾರೆನ್ ಅನ್ನುವಂತಹ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಒಕ್ಯಾಬುಲರಿ ನೋಟ್ಸ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಓದ್ತಾ ಹೇಳ್ತಾ ಇದ್ದೀನಿ ಕೂಡ ನಿಮಗೆ ಅದನ್ನು ನೋಟ್ಸ್ನ. ಓಕೆ, ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸ್ಗಳು ನಿಮಗೆ ಬಂದು ತಲುಪತ್ತೆ, ವಿಡಿಯೋಸ್ಗಳು ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ. ಆ್ಯಂಡ್ ಈ ಪದ್ಯದ ಪ್ರಶ್ನೋತ್ತರಗಳನ್ನ ಒಕ್ಯಾಬುಲರಿ ಇಲ್ಲಿ ಇದು ಶಬ್ದದ ಅರ್ಥಗಳನ್ನ ನೀವು ನೋಡ್ಕೊಳ್ಳಿ. ಬಹಳ ಏನಿಲ್ಲ, ಎಕ್ಸಸೈಸ್ ಅಂತೂ ಏನೂ ಇಲ್ಲ ಈ ಪದ್ಯದ್ದು. ಜಸ್ಟ್ C1 C2 ಕ್ವಶನ್ಸ್ಗಳಿದೆ. ಅದು C1ನಲ್ಲಿ ಒಂದು 3 ಇದೆ, C2ನಲ್ಲಿ ಒಂದು 5 ಕ್ವಶನ್ಸ್ಗಳಿದೆ ಅಷ್ಟೇ. ಸೊ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರ್ತಕ್ಕಂತಹ ಪದ್ಯ. ಓಕೆ, ನೀವು ಈ ಪದ್ಯದ ಶಬ್ದಾರ್ಥಗಳೇನಿದೆಯಲ್ಲ ಡಿಯರ್ ಫ್ರೆಂಡ್ಸ್ ಸ್ಟೂಡೆಂಟ್ಸ್, ಇಲ್ಲಿ ಶಬ್ದಗಳಿದೆ, ಗ್ಲೋಸರಿ ಅಂತಿದೆ ಅಲ್ವಾ. ಸೊ ಇದನ್ನು ನೀವು ಕ್ಲೀನಾಗಿ ನಿಮ್ಮ ಪುಸ್ತಕದಲ್ಲಿದೆ. ಟೇಕ್ ಯುವರ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಟರ್ನ್ ಪೇಜ್ ನಂಬರ್ 58. ಲುಕ್ ಆಟ್ ದೇರ್. ಓಕೆ, ಲುಕ್ ಆಟ್ ದೇರ್. ಅಲ್ಲಿ ಇದೆಯಲ್ಲ, ಇವನ್ನೆಲ್ಲ ನೀಟಾಗಿ ನೀವು ಬರೆದಿಟ್ಕೊಳ್ಳಿ. ಓಕೆನಾ. ಹಿಂದ್ಗಡೆನೂ ಒಂದಿಷ್ಟು ಇದೆ ಶಬ್ದಗಳು. ಈ ಶಬ್ದಗಳನ್ನ ನೀವು ಸರಿಯಾಗಿ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಓದ್ಕೊಳ್ಳಿ. ಯಾಕಂದರೆ ಶಬ್ದ ಸಂಗ್ರಹ ನಿಮಗೆ ಭಾಷಾ ಕೌಶಲ್ಯವನ್ನಾಗಲಿ ಭಾಷೆಯ ಸಂಪೂರ್ಣ ಜ್ಞಾನವನ್ನಾಗಲಿ ನಿಮಗೆ ಕೊಡಲಿಕ್ಕೆ ಉಂಟು. ಹಾಗಾಗಿ ಶಬ್ದಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪರಿಪೂರ್ಣವಾಗಿ ನೋಡಿ, ಅಂದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ. C1 ನೋಡಿ ಏನಿದೆ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಒನ್ ನೋಡಿ ಏನಿದೆ, ವಾಟ್ ಡಸ್ ದ ಪೋಯೆಟ್ ಮೈಂಡ್ ಅಸ್. ವಾಟ್ ಡಸ್, ಫಸ್ಟ್ ಕ್ವಶನ್ ನೋಡಿ, ವಾಟ್ ಡಸ್ ದ ಪೋಯೆಟ್ ರಿಮೈಂಡ್. ಓಕೆ, ಪೋಯೆಟ್ ರಿಮೈಂಡ್ ಅಸ್ ಆಫ್ ಇನ್ ದ ಫಸ್ಟ್ ಲೈನ್ ಆಫ್ ದ ಪೋಯಮ್. ಏನು ರಿಮೈಂಡ್ ಮಾಡ್ತಿದ್ದಾರೆ ಪೋಯೆಟ್ ಇಲ್ಲಿ ಫಸ್ಟ್ನೇ ಲೈನಲ್ಲಿ ಅಂತ ಕೇಳ್ತಿದ್ದಾರೆ. ಓಕೆ, ಆನ್ಸರ್ ನೋಡಿ. ದ ಪೋಯೆಟ್ ರಿಮೈಂಡ್ಸ್ ಅಸ್ ದ್ಯಾಟ್ ನೋ ಮ್ಯಾನ್ ಈಸ್ ಸ್ಟ್ರೇಂಜ್. ನೋ ಮ್ಯಾನ್ ಈಸ್ ಸ್ಟ್ರೇಂಜ್, ಯಾವ ಮನುಷ್ಯರು ಅಪರಿಚಿತರಲ್ಲ. ಆ್ಯಂಡ್ ನೋ ಕಂಟ್ರಿ ಈಸ್ ಫಾರೆನ್, ಯಾವ ಕಂಟ್ರಿಗಳು ಯಾವ ದೇಶಗಳು ಫಾರೆನ್ ಅಲ್ಲ. ಓಕೆ, ವಿದೇಶಗಳಲ್ಲ. ಆಲ್ ಹ್ಯೂಮನ್ ಬೀಯಿಂಗ್ಸ್ ಬಿಲಾಂಗ್ ಟು ಒನ್ ಫ್ಯಾಮಿಲಿ, ಎಲ್ಲ ಮನುಷ್ಯರು ಒಂದೇ ಕುಟುಂಬ, ಮನುಷ್ಯ ಕುಟುಂಬ. ಸೊ ಈ ಥರ ಲೇಖಕರು ಫಸ್ಟ್ ಲೈನಲ್ಲಿ ಹೇಳ್ತಿದ್ದಾರೆ. ಓಕೆ, ಇನ್ನು ಲುಕ್ ಆಟ್ ದಿಸ್. ವಾಟ್ ಈಸ್ ದ ಸೆಕೆಂಡ್ ಕ್ವಶನ್? What according to the poet are we doing when we hate others? ನಾವು ಯಾವಾಗ ಬೇರೆಯವ್ರನ್ನ ಹೇಟ್ ಮಾಡ್ತೀವಿ ನೋಡಿ. ಅಕಾರ್ಡಿಂಗ್ ಟು ದ ಪೋಯಟ್, ವೆನ್ ವಿ ಹೇಟ್ ಅದರ್ಸ್ ವಿ ಆರ್ ಆ್ಯಕ್ಚುಲಿ ಹೇಟಿಂಗ್ ಬೆಟರಿಂಗ್. ಓಕೆ, ಬಿ ಟ್ರೈಯಿಂಗ್ ಆ್ಯಂಡ್ ಹಾರ್ಮಿಂಗ್ ಅವರ್ ಸೆಲ್ವ್ಸ್. ಓಕೆ, ಹೇಟಿಂಗ್ ಆದಮೇಲೇನು ಬಿ ಟ್ರೈಯಿಂಗ್ ಆ್ಯಂಡ್ ಹಾರ್ಮಿಂಗ್ ಅವರ್ ಸೆಲ್ವ್ಸ್. ಓಕೆ, ಥರ್ಡ್ ಕ್ವಶನ್ ನೋಡಿ, ವಾಟ್ ಆರ್ ದ 2 ಬ್ಯಾಡ್ ಎಫೆಕ್ಟ್ಸ್ ಆಫ್ ವಾರ್? ರೀಡ್ ಲೈನ್ಸ್ 16 to 19 ಆ್ಯಂಡ್ ಆನ್ಸರ್. ನೋಡಿ, 16 ಮತ್ತು 19ನೇ ಸಾಲುಗಳನ್ನ ಓದಿ. ವಾಟ್ ಆರ್ ದ 2 ಬ್ಯಾಡ್ ಎಫೆಕ್ಟ್ಸ್ ಆಫ್ ವಾರ್, ಯುದ್ಧದ 2 ಕೆಟ್ಟ ಪರಿಣಾಮಗಳು ಏನು ಅನ್ನೋದನ್ನು ಬರೀರಿ. ಯಾವುದು? 16, 19ನೇ ಲೈನು ಓದಿ ಅಂತ ಹೇಳ್ತಿದ್ದಾರೆ. ಓಕೆ, ದ 2 ಬ್ಯಾಡ್ ಎಫೆಕ್ಟ್ಸ್ ಆಫ್ ವಾರ್ ಆರ್ ನೋಡಿ, ಫಸ್ಟ್ ಒನ್, ಇಟ್ ಪೊಲ್ಯೂಟ್ಸ್ ಆ್ಯಂಡ್ ಡಿಸ್ಟ್ರಾಯ್ಸ್ ದ ಅರ್ತ್. ಓಕೆ, ಸೆಕೆಂಡ್ ಒನ್, ಇಟ್ ಪೊಲ್ಯೂಟ್ಸ್ ದ ಏರ್ ವಿತ್ ಫೇರ್, ಸ್ಮೋಕ್ ಆ್ಯಂಡ್ ಡಸ್ಟ್, and as well as harming nature and innocent life. ಇನ್ನು C2 ನೋಡಿ ಏನಿದೆ, ರೀಡ್ ನೋಡಿ. C2ನಲ್ಲಿ ಏನಿದೆ, ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ ದೆನ್ ರೈಟ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡಿ ಬರೀರಿ ಉತ್ತರ ಅಂತ ಹೇಳ್ತಿದ್ದಾರೆ.
ಕ್ವಶನ್ಸ್ಗಳಿಗೆ. ಪಾರ್ಟ್ನರ್ ಮೀನ್ಸ್ ನಿಮ್ಮ ಕ್ಲಾಸಲ್ಲಿರೋ ಕ್ಲಾಸ್ಮೇಟ್ಸು. ಓಕೆ, ಲುಕ್ ಆಟ್ ದೇರ್ ಫಸ್ಟ್ ಕ್ವಶನ್. ವಾಟ್ ಈಸ್ ದ್ಯಾಟ್? ಹೌ ಡು ಯು ಥಿಂಕ್ ವಿ ಆರ್ ಆಲ್ ಟ್ರೀಟೆಡ್ ಲೈಕ್ ಬೈ ನೇಚರ್? ನಾವು ಪ್ರಕೃತಿಯಿಂದ ಹೇಗೆ ಟ್ರೀಟೆಡ್ ಆಗಿದ್ದೀವಿ ಹೇಳ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೋಡಿ ಆನ್ಸರು. ನೇಚರ್ ಟ್ರೀಟ್ಸ್ ಅಸ್, ಸಾರಿ ಇದು ಅಸ್ ಅಲ್ಲ, ಆಲ್, ALL. ಓಕೆ, ಆಲ್. ನೇಚರ್ ಟ್ರೀಟ್ಸ್ ಆಲ್ ಪೀಪಲ್ ಈಕ್ವಲ್ ಅಂದರೆ ಎಲ್ಲ ಜನರಿಗೂ, ಎಲ್ಲ ಮನುಷ್ಯರಿಗೂ ಒಂದೇ ಥರ ಈಕ್ವಲ್ ಆಗಿ ನೋಡುತ್ತೆ. ಇಟ್ ಗಿವ್ಸ್ ಎವ್ರಿ ಒನ್ ದ ಸೇಮ್ ಸನ್ಲೈಟ್, ಏರ್, ವಾಟರ್ ಆ್ಯಂಡ್ ಅರ್ತ್. ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಬಾರ್ನ್, ಲಿವ್ ಆ್ಯಂಡ್ ಡೈ ಇನ್ ದ ಸೇಮ್ ವೇ. ಅಲ್ವಾ, ಎಲ್ಲರೂ ಅದೇ ಥರ ಹುಡ್ತಾರೆ, ಎಲ್ಲರೂ ಅದೇ ಥರ ಸಾಯ್ತಾರೆ ಮನುಷ್ಯರು. ಆ್ಯಂಡ್ ಎಲ್ಲರಿಗೂ ಒಂದೇ ಭೂಮಿ, ಒಂದೇ ಸೂರ್ಯ, ಒಂದೇ ಗಾಳಿ, ಒಂದೇ ನೀರು ಅಲ್ವಾ. ಸೊ ಈ ಥರ ಭೂಮಿ ಎಲ್ಲರನ್ನೂ ಸಮನಾಗಿ ನೋಡ್ತದೆ. ಎರಡನೇ ಕ್ವಶನ್ ನೋಡಿ. ರೀಡ್ ದ ಥರ್ಡ್ ಸ್ಟ್ಯಾಂಜಾ ಕೇರ್ಫುಲಿ. ಮೂರನೇದ ಪ್ಯಾರಾನ ಕೇರ್ಫುಲ್ಲಾಗಿ ಓದಿ. ವಾಟ್ ಮೆಸೇಜ್ ಡಸ್ ದ ಪೋಯೆಟ್ ವಾಂಟ್ ಟು ಕನ್ವೆ ಟು ಅಸ್? ಮೆಸೇಜ್, ಯಾವ ಮೆಸೇಜ್ನ ನಮಗೆ ಕನ್ವೆ ಮಾಡಲಿಕ್ಕೆ ಹೋಗ್ತಿದ್ದಾರೆ ಅಂತ ಲೇಖಕರು ಕೇಳಿದ್ದಾರೆ ಆ ಪೋಯಮಲ್ಲಿ. ಆನ್ಸರ್ ನೋಡಿ ಏನಿದೆ ಅಂತ. ಓಕೆ, ಸೊ ಏನಿದೆ, ದ ಪೋಯಟ್. ಓಕೆ, ದ poet wants to convey that all people are alike. They have the same feelings, hopes and emotions. We should live with love, peace and natural understanding, not with hatred. Okay, ಯಾರಿಗೂ ಹರ್ಟ್ ಮಾಡಿದೆ, ನಾಟ್ ಹರ್ಟೆಡ್. ಓಕೆ, ಯಾರಿಗೂ ಹರ್ಟ್ ಮಾಡಿದೆ. ಓಕೆ, ಮ್ಯೂಚುಯಲ್ ಆಗಿ ಇರಬೇಕು ಅಂತ ಹೇಳ್ತಿದ್ದಾರೆ. ಪೀಸ್ ಆ್ಯಂಡ್ ಮ್ಯೂಚುಯಲ್. ಓಕೆ, ಪೀಸ್ ಆ್ಯಂಡ್ ಮ್ಯೂಚುಯಲ್. ನೋಡಿ, ದ ಪೋಯೆಟ್ ವಾಂಟ್ಸ್ ಟು ಕನ್ವೆ ದ್ಯಾಟ್ ಆಲ್ ಪೀಪಲ್ ಆರ್ ಅಲೈಕ್. ದೆ ಹ್ಯಾವ್ ದ ಸೇಮ್ ಫೀಲಿಂಗ್ಸ್, ಹೋಪ್ಸ್ ಅಂದರೆ ನಂಬಿಕೆಗಳು, ಆ್ಯಂಡ್ ಎಮೋಷನ್ಸ್. ವಿ ಶುಡ್ ಲಿವ್ ವಿತ್ ಲವ್, ಪೀಸ್ ಆ್ಯಂಡ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ನಾಟ್ ವಿತ್ ಹಾರ್ಟೆಡ್. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ. Do you agree with the poet that we should wage no war? Okay, how do you justify that ಅಂತ ಕೇಳಿದ್ದಾರೆ. ಓಕೆ, yes, I agree with the poet. War causes death, suffering and destructions. It also pollutes the environment and creates hatred among people. Therefore, we should solve problems through peace, love and understanding instead of war. Understanding instead of war. Okay, understanding ಇದು ಜಿ ಮಾಡಿಕೊಳ್ಳಿ. ಸಾರಿ, ಪೆನ್ ತಗೊಳ್ಳುವ. Sorry for that. Here I made a small mistake in this writing. Okay, and it is correct. Understanding instead of war. Okay, ಇನ್ನು ನೆಕ್ಸ್ಟ್ ನೋಡಿ ಏನಿದೆ. ನಾಲ್ಕನೇ ಕ್ವಶನ್ ಅಂದರೆ, ಸಮ್ ಆರ್ ಆಫ್ ದ ಒಪಿನಿಯನ್ ದ್ಯಾಟ್ ದ ಪೋಯೆಟ್ ಮೈಟ್ ಹ್ಯಾವ್ ರಿಟನ್ ದಿಸ್ ಪೋಯಮ್ ಆಫ್ಟರ್ witnessing the bad effects of the Second World War. ನಿಮಗೆಲ್ಲ ಸೆಕೆಂಡ್ ವರ್ಲ್ಡ್ ವಾರ್ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಮೆನ್ಷನ್ ಸಮ್ ಆಫ್ ದ ಲೈನ್ಸ್ ಇನ್ ದ ಪೋಯಮ್ ಟು ಸಪೋರ್ಟ್ ದ್ಯಾಟ್ ಒಪಿನಿಯನ್. ಓಕೆ, ದ ಫಾಲೋವಿಂಗ್ ಲೈನ್ ಸಪೋರ್ಟ್ಸ್ ದ್ಯಾಟ್ ಒಪಿನಿಯನ್. ನೋಡಿ, ಸಪೋರ್ಟ್ ದ್ಯಾಟ್ ಒಪಿನಿಯನ್ ಏನಿದೆ. ಆರ್ feed by peaceful harvest, by wars long, winter staved. Okay, winter served. Next ನೋಡಿ, remember we who take
arms against each other. Third one, it is the human earth that we defend. Fourth one, our hills of fire and dust outrage. Okay, the innocence of air. These lines clearly describe the destructions, suffering and pollution caused by war. Briefly describe how a war spoil everything. ಯುದ್ಧ ಎಲ್ಲವನ್ನು ಹೆಂಗೆ ಹಾಳು ಮಾಡ್ತದೆ ಬ್ರೀಫ್ಲಿ ಹೇಳಿ ಅಂತ ಹೇಳ್ತಿದ್ದಾರೆ. ಓಕೆ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಬಹಳ ಅನಾಹುತಗಳಾಯಿತು. ಓಕೆ, ಇನ್ನೇನು ತುಂಬ ದೂರ ಇಲ್ಲ ಥರ್ಡ್ ವರ್ಲ್ಡ್ ವಾರ್ ಆಗೋದಕ್ಕೆ. ಅದಕ್ಕೂ ಬೇಕಾದಂತಹ ಎಲ್ಲ ವೇದಿಕೆ ಸಿದ್ಧ ಆಗ್ತಾ ಉಂಟು ಅಲ್ವಾ. ಭೂಮಿ ಏನಾಗ್ತದೋ ಏನೂ ಆಗಲ್ಲ. ಓಕೆ, ಚೆನ್ನಾಗೇ ಇರ್ತದೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಬಡಿ ಆಲ್ಸೋ. ಯಾರಿಗೆ ಬ್ರಾಡ್ ಮೈಂಡೆಡ್ ಇರ್ತದೋ ಅವರು. ಓಕೆ, ಆ್ಯಂಡ್ ಲುಕ್ ಅಟ್ ಹಿಯರ್, ವಾಟ್ ಈಸ್ ದಟ್ ಆನ್ಸರ್? ವಾರ್ ಡಿಸ್ಟ್ರಾಯ್ಸ್ ಹ್ಯೂಮನ್ ಲೈವ್ಸ್ ಅಲ್ವಾ. ಮನುಷ್ಯನ ಜೀವನವನ್ನು ಯುದ್ಧಗಳು ಹಾಳು ಮಾಡ್ತದೆ. ಪ್ರಾಪರ್ಟಿ ಆ್ಯಂಡ್ ದ ಎನ್ವಿರಾನ್ಮೆಂಟ್, ಮನುಷ್ಯನ ಆಸ್ತಿ ಸಿರಿ ಸಂಪತ್ತಷ್ಟೇ ಅಲ್ಲ, ಜೊತೆಗೆ ಪರಿಸರವನ್ನು ಕೂಡ ಹಾಳು ಮಾಡ್ತದೆ. ಸ್ಪಾಯ್ಲ್ ಅಂತಂದರೆ ಹಾಳು ಕೆಡೋದು ಅಂತ ಅರ್ಥ. ಓಕೆ, ಇಟ್ ಕೇಸಸ್ ಡೆತ್, ಹ್ಯಾಂಗರ್, ಪ್ರಾಪರ್ಟಿ ಆ್ಯಂಡ್ ಸಫರಿಂಗ್. ಇಟ್ ಆಲ್ಸೋ ಸ್ಪ್ರೆಡ್ಸ್ ಹಾರ್ಟೆಡ್ ಆ್ಯಂಡ್ pollutes the air and earth and disturbs peace. ನಿಜ, ಪೀಸ್ ಅಂದರೆ ಶಾಂತಿ ಅಂತ ಅರ್ಥ ಆಗ್ತದೆ. ಡಿಸ್ಟರ್ಬ್ ಆಗ್ತದೆ, ಶಾಂತಿ ಹಾಳಾಗ್ತದೆ. ಭೂಮಿ ಗಾಳಿ ಪೊಲ್ಯೂಟ್ ಆಗ್ತದೆ, ಮಾಲಿನ್ಯ ಆಗ್ತದೆ. ದೇರ್ ಫೋರ್ ವಾರ್ ಸ್ಪಾಯ್ಲ್ಸ್ ಎವ್ರಿಥಿಂಗ್ ಆ್ಯಂಡ್ ಶುಡ್ ಬಿ ಅವಾಯ್ಡೆಡ್. ಮತ್ತು ಅದನ್ನು ತಡೆಗಟ್ಟಲೇಬೇಕು ಯುದ್ಧನ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಇಲ್ಲಿಗೆ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮುಗೀತು. 7 ಪ್ರಶ್ನೋತ್ತರಗಳಿತ್ತು, 8. ಓಕೆ, ಅದು ಮುಗೀತು 8. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ನೋಟ್ಸ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.